ಟಾರ್ಚರ್ ಮಾಡ್ತಿರ್ಲು ಫ್ರೆಂಡ್ಸ್. ನನಗಾಗಿರೋ ಚೀಟಿಂಗ್ ಹೀಗೆ ನೋಡೋದು ಆ ರೀತಿ. What are you doing, Ayu? Eat. Okay. ಸ್ಕೂಲ್ಗೆ ಡ್ರಾಪ್ ಮಾಡಿದೆ ಆಯುನ. ಸ್ಕೂಲಿಗೆ ಬಿಟ್ಟು ಬಂದು ಈಗ ಬಂದಿದ್ದೀನಿ. ಹಾಲು ಬಂದಿತ್ತು, ಸೊ ಹಾಲನ್ನ ಬಿಸಿ ಮಾಡ್ತಿದ್ದೀನಿ. ಹಾಲು ಬೆಳಗ್ಗೆನೆ ಅವರು ಸ್ಟಾಕ್ ಬರಲ್ಲ, ಅದಕ್ಕೆ ಕೊಡೋಕ್ಕಾಗಲ್ಲ ಅಂತಾರೆ. ಸೊ ಯಾವಾಗಲೂ 8 o'clock ಕೊಡೋದು ಅವರು. ಬಟ್ 7:30 ಅಷ್ಟೊತ್ತಿಗೆ ನಾನು ಆಯುನ ಡ್ರಾಪ್ ಮಾಡ್ತೀನಿ. ಸೊ ಆಯು ಸ್ಕೂಲಿಂದ ಬಂದಮೇಲೆ ಅವನಿಗೆ ನಾನು ಹಾಲು ಕೊಡ್ತೀನಿ. ಸ್ಕೂಲಿಗೆ ಹೋಗೋಕ್ಕೂ ಮುಂಚೆ ಜಸ್ಟ್ ಒಂದು ಫ್ರೂಟ್ ತಿನ್ನಿಸಿ ಕಳಿಸ್ತೀನಿ. ಸೊ ಈ ರೀತಿ ಗ್ಲಾಸಲ್ಲಿ ತರಿಸ್ಕೊತೀನಿ ಹಸುವಿನ ಹಾಲು. ಆ್ಯಂಡ್ ನಾನು ಜಾಸ್ತಿ ನೀರು ಆ್ಯಡ್ ಮಾಡಲ್ಲ, ಜಸ್ಟ್ ಇಷ್ಟೇ. ಬಿಕಾಸ್ ಆಯುಗೋಸ್ಕರ ಅಷ್ಟೇ. ಆ್ಯಂಡ್ ಜಾನ್ಗೆ ಕಾಫಿ ಕುಡಿತಾರೆ, ಅವರಿಗೆ ನೀರಾಗಿರೋಂಥ ಹಾಲಿನ ಕಾಫಿ ಇಷ್ಟ ಆಗೋದಿಲ್ಲ. ಆ್ಯಂಡ್ ಇನ್ನೊಂದು, ಇಲ್ಲಿ ನನಗೆ ಅವರೆಕಾಳು ಸಿಕ್ಕಿದೆ. ಬಟ್ ಸ್ವಲ್ಪ ಇಲ್ಲಿ ನೋಡಿ ಕಲರ್ ಈ ರೀತಿ ಬ್ರೌನ್ ಕಲರ್ ಆಗ್ಬಿಟ್ಟಿದೆ, ಗ್ರೀನ್ ಕಲರ್ ಆಗಿಲ್ಲ. ಅವರೆಕಾಳು ಈ ಕಡೆ ಸೈಡ್ ಸಿಗಲ್ಲ. ಮಮ್ಮಿ ನನಗೆ ಒಂದ್ಸಲ ಅಲ್ಲಿಂದ ಪಾರ್ಸಲ್ ಕಳಿಸಿದ್ರು ಕೊರಿಯರ್ನಲ್ಲಿ. ಬಟ್ ಒಂದ್ಸಲ ಎಲ್ಲ ಪೂರ್ತಿ ಕೆಟ್ಟೋಗಿತ್ತು, ಇನ್ನೊಂದ್ಸಲ ವಿತ್ ಸಿಪ್ಪೆ ಕಳಿಸಿದ್ರು, ಅದು ಚೆನ್ನಾಗಿತ್ತು. ಬಟ್ ಇಲ್ಲಿ ಜನ ಯಾರು ತಿನ್ನಲ್ಲ ಅವರೆಕಾಳು ಅಂತ ಅಂದ್ಕೊಂಡಿದ್ದೆ. ಬಟ್ ನಿನ್ನೆ ಆಯುನ ಡ್ರಾಪ್ ಮಾಡಿ ಬರೋವಾಗ ಅದು ಸುಳ್ದಿರೋ ಅಂಥದ್ದೇ ಸಿಕ್ತು, ಇಲ್ಲಿ ನೋಡಿ. ಬಟ್ ಕಲರ್ ಈ ರೀತಿ ಆಗ್ಬಿಟ್ಟಿದೆ. ಬಟ್ ಹೇಗೋ ಇರಲಿ ಅಂತ ತಗೊಂಡ್ಬಂದಿದ್ದೀನಿ. ನನಗೆ ಅವರೆಕಾಳು ತುಂಬ ಇಷ್ಟ, ತುಂಬ ಅಂದರೆ ತುಂಬ ಇಷ್ಟ. ಸೊ ಇವತ್ತು ಅವರೆಕಾಳಿಂದು ಪಲ್ಯ ರೀತಿಲಿ ಗಟ್ಟಿ ಒಂಥರ ಸಾರು ನಮ್ಮ ಮಮ್ಮಿ ತುಂಬ ಚೆನ್ನಾಗಿ ಮಾಡ್ತಾರೆ. ಅದೇ ಮಸಾಲೆ ಹಾಕ್ತಿದ್ದೀನಿ, ಮಸಾಲೆ ಸಾರು ಥರ. ಬಟ್ ಇಲ್ಲಿ ನನ್ನ ಹಸ್ಬೆಂಡ್ ನೀರಾಗಿರೋ ತಿನ್ನಲ್ಲ. ಆ್ಯಂಡ್ ನಾನು ಮಧ್ಯಾಹ್ನ ತಿಂತೀನಿ, ರಾತ್ರಿ ತಿಂದೇ ಇಲ್ಲ ಅಂದರೆ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿರೋದು ಮಾಡಿದರೆ ಉಳಿಯೋದಿಲ್ಲ, ಒಂದಿನಕ್ಕೆ ಅದು ಖಾಲಿ ಆಗೋಗುತ್ತೆ. ಸೊ ಇಲ್ಲಿ ಮಸಾಲೆ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಅದನ್ನು ಗ್ರೈಂಡ್ ಮಾಡಿ ಮಸಾಲೆ ಸಾರು ಥರ ಗಟ್ಟಿಯಾಗಿರೋಂಥದ್ದು ಅವರೆಕಾಳಿನ ಸಾರು ಮಾಡ್ತಾ ಇದ್ದೀನಿ. ಸೊ ಮಸಾಲೆ ಎಲ್ಲ ಹಾಕ್ಬಿಟ್ಟು ಇಲ್ಲಿ ಕುದಿಯೋಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಮಸಾಲೆ ಕುದಿದ್ದಾದಮೇಲೆ ಅವರೆಕಾಳು ಆಲೂಗಡ್ಡೆ ಎಲ್ಲ ಹಾಕ್ಬಿಟ್ಟು, ಆಲೂಗಡ್ಡೆ ಹಾಕೋದು ಮರ್ತುಬಿಟ್ಟೆ, ಎಣ್ಣೆಗೆ ಹಾಕಬೇಕಿತ್ತು ಆಲೂಗಡ್ಡೆ. ನಾನು ಈ ನಡುವೆ ಬಿಕಾಸ್ ನಾನು ಈಗ ಸ್ವಲ್ಪ ನನ್ನ ಶಾರ್ಟ್ಸ್ ಆ್ಯಂಡ್ ರೀಲ್ಸಲ್ಲಿ ಸ್ವಲ್ಪ ಕಾಂಟೆಂಟ್ ಎಲ್ಲ ಚೇಂಜ್ ಮಾಡೋಣ ಅಂತ ಇದ್ದೀನಿ. ಜಸ್ಟ್ ಸ್ವಲ್ಪ ಕಾಮಿಡಿ ಅಥವಾ ಸ್ಟೋರೀಸ್ ಈ ರೀತಿ ಒಂದು ಆ್ಯಕ್ಟ್ ರೀತಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದ್ರ ಕಡೆ ಕ್ಯಾಲ್ಕುಲೇಷನ್, ಅದ್ರ ಕಡೆ ಎಲ್ಲ ಏನು ಸ್ಕ್ರಿಪ್ಟ್ ರೆಡಿ ಮಾಡಬೇಕು ಅಂತೆಲ್ಲ ಯೋಚನೆ ಮಾಡ್ತಾ ಇದ್ನ. ಸೊ ಇಲ್ಲಿ ಆಲೂಗಡ್ಡೆ ಹಾಕೋದೇ ಮರ್ತುಬಿಟ್ಟೆ. ಆ್ಯಕ್ಚುಲಿ ಆಯಿಲ್ಗೆ ಹಾಕಬೇಕಿತ್ತು, ಒಗ್ಗರಣೆಗೆ ಮಸಾಲ ಹಾಕಿದ್ಮೇಲೆ ಹಾಕಿದ್ದೀನಿ. ದಟ್ಸ್ ಓಕೆ, ನಡೆಯುತ್ತೆ. ಸೊ ಇಲ್ಲಿ ಬನ್ನಿ ಮಾತಾಡಿಕೊಂಡು ಇದು ಮಾಡೋಣ. ಓಕೆ. ಸೊ ಏನಪ್ಪ ಅಂದರೆ ಇವತ್ತು ನನ್ನ ಹೌಸ್ ಹೆಲ್ಪ್ ಬಂದಿಲ್ಲ, ರಜೆ ತೊಗೊಂಡಿದ್ದಾರೆ. ಸೊ ಪಾತ್ರೆ ಎಲ್ಲ ನಾನೇ ತೊಳಿತಾ ಇದ್ದೀನಿ. ಹೌಸ್ ಹೆಲ್ಪ್ ಬಂದಿಲ್ಲ ಅಂದರೆ ನಾನು ಕೆಲಸ ಮಾಡಲ್ಲ ಅಂತ ಏನೂ ಇಲ್ಲ. ಅವರಿಗೋಸ್ಕರ ಮತ್ತೆ ನಾಳೆ ಬರ್ತಾರೆ, ಅವರಿಗೋಸ್ಕರ ಎಲ್ಲ ಹಾಗೆ ಇಡ್ತೀನಿ ಅಂತಲೂ ಇಲ್ಲ. ಅವರು ಬರಲಿಲ್ಲ ಅಂದ್ರೂ ನಾನು ಅವತ್ತಿನ ಕೆಲಸ ಅವತ್ತು ಮುಗಿಸ್ಬಿಡ್ತೀನಿ. ಪಾತ್ರೆ ಇದ್ವು ಅಂದರೆ ಪಾತ್ರೆ ಅವರು ನಾನು ಹಿಂದಿನ ದಿವಸದೆಲ್ಲ ಒಂದು ಟಬ್ಬಲ್ಲಿ ಇಟ್ಟಿರ್ತೀನಿ. ಆ್ಯಂಡ್ ನೆಕ್ಸ್ಟ್ ಡೇ ಅವ್ರು ಬಂದು ವಾಶ್ ಮಾಡ್ತಾರೆ. ಬರಲಿಲ್ಲ ಅಂದರೆ ಇದನ್ನ ನಾನೇ ಇಲ್ಲೇ ವಾಶ್ ಮಾಡ್ತಿದ್ದೀನಿ. ಸ್ವೀಪಿಂಗ್ ಮಾಪಿಂಗಿಗೆ ರೋಬೋ ಇದೆ, ಅದನ್ನು ಆನ್ ಮಾಡ್ತೀನಿ. ಒಂದು ಫ್ಲೋರ್ ನಾನು ಕ್ಲೀನ್ ಮಾಡ್ತೀನಿ, ಇನ್ನೊಂದು ಫ್ಲೋರ್ ರೋಬೋಗೆ ಹಾಗೆ ಆನ್ ಮಾಡಿಬಿಡ್ತೀನಿ.
ಆ್ಯಂಡ್ ಇವತ್ತು ಆಯುನ್ ಬಿಟ್ಟು ವಾಪಸ್ ನನಗೆ ಜಾನ್ ಬಂದು ಡ್ರಾಪ್ ಮಾಡಿ ಮನೆಗೆ ಮತ್ತು ಆಫೀಸ್ಗೆ ಹೋಗ್ತಾರೆ. ಅವಾಗ ಸ್ವಲ್ಪ ಅವ್ರ ಹತ್ರ ಒಂದು ನನ್ನ ಡಿಸಪಾಯಿಂಟ್ಮೆಂಟ್ ಇದೆ ನಿನ್ನ ಮೇಲೆ ನನಗೆ ಅಂತ ಹೇಳಿದ್ದೆ. ಏನಂದರೆ ನನ್ನ ಜೊತೆ ಅವ್ರು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ, ನನ್ನ ಜೊತೆ ಆಯು ಜೊತೆಲಿ. ಯಾವಾಗ ನೋಡಿದ್ರು ಆಫೀಸ್ ಇದೇ ಆಗ್ಬಿಟ್ಟಿದೆ, ಬರೀ ಆಫೀಸ್ ವರ್ಕೇ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ನಿಮ್ಮ ಮೇಲೆ ಡಿಸಪಾಯಿಂಟ್ ಇದೆ ನನಗೆ, ನನ್ನ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ ಅಂತೆಲ್ಲ ಹೇಳಿದೆ. ಅದಕ್ಕೋಸ್ಕರ ಸ್ವಲ್ಪ ಸಿಟ್ಟಾದರು, ಬೈದರು. ಯಾಕಂದರೆ ಆಫೀಸಲ್ಲಿ ಇಶ್ಯೂಸ್ ಎಲ್ಲ ನಡೀತಾ ಇದೆ, ಅದನ್ನ ಇವರೇ ಸಾಲ್ವ್ ಮಾಡಬೇಕು. ಸೊ ಒಂದಿನ ಜಸ್ಟ್ ಹೀಗೆ ಹಾಲಿಡೇ ತಗೊಳ್ಳಿ, ಆಯುನ ಸ್ಕೂಲಿಗೆ ಕಳಿಸ್ಬಿಟ್ಟು ಇಬ್ಬರೇ ಸ್ವಲ್ಪ ಮಾಲ್ ಎಲ್ಲ ಹೋಗಿ ಬರೋಣ ಅಂತ ಅಂದಿದ್ದೆ. ಮೂವಿ ಆದರೆ ಮೂವಿ, ಮಾಲ್ ಆದರೆ ಮಾಲ್ ಅಂತ. ಸೊ ಅದಕ್ಕೋಸ್ಕರ ಬೈದರು. ಸೊ ಅವ್ರ ಮೇಲೆ ಸ್ವಲ್ಪ ನಾನು ಸಿಟ್ಟಾಗಿದ್ದೀನಿ, ಅವರು ನನ್ನ ಮೇಲೆ ಸ್ವಲ್ಪ ಸಿಟ್ಟಾಗಿದ್ದಾರೆ. ನಾನು ಅಷ್ಟಕ್ಕಷ್ಟೇ ಮಾತಾಡ್ತಿದ್ದೀನಿ, ಹಾಂ ಹ್ಞೂ ಅಂತ. ಹಾಗೆ ಆಫೀಸ್ಗೆ ಹೋದರು. ಪಾತ್ರೆ ತೊಳಿತಾ ಇದ್ದೀನಿ. ಆ್ಯಂಡ್ ಮೇಡ್ ಬಗ್ಗೆನೂ ಒಂದು ವಿಷಯ ಹೇಳಬೇಕು, ಹೌಸ್ ಹೆಲ್ಪ್ ಮೇಡ್ಸ್ ಬಗ್ಗೆ. ನನಗಾಗಿರೋ ಚೀಟಿಂಗ್, ನನಗೆ ಈಗ ಇಟ್ಕೊಂಡಿರೋದು, ಇವಾಗ ನಾನು ಹೈರ್ ಮಾಡಿರೋದು ಹೊಸ ಮೇಡ್. ಮುಂಚೆ ಹೈರ್ ಮಾಡ್ಕೊಂಡಿದ್ನಲ್ಲ, ಬರ್ತಿದ್ರಲ್ಲ, ಅವ್ರ ಬಗ್ಗೆ ಕೆಲವು ವಿಷಯ ಹೇಳಬೇಕು, ನಿಮಗೆ ಕೆಲವು ಟಿಪ್ಸ್ ಕೂಡ ಹೇಳ್ತೀನಿ. ಸೊ ಜಸ್ಟ್ ಸ್ಟೇ ಟ್ಯೂನ್ ಆ್ಯಂಡ್ ಕಂಪ್ಲೀಟ್ ವಿಡಿಯೋ ನೋಡ್ತಾ ಇರಿ, ಹೇಳ್ತೀನಿ. ಸೊ ಪಾತ್ರೆ ಎಲ್ಲ ತೊಳೆದ್ಬಿಡ್ತೀನಿ. ಇದೆಲ್ಲ ಆದಮೇಲೆ ಟಿಫನ್ ಮಾಡ್ತೀನಿ. ಆಮೇಲೆ ತರಕಾರಿ ತರಕ್ಕೆ ಹೋಗಬೇಕು. ಇಲ್ಲಿ ನೋಡಿ ಎಲ್ಲ ಖಾಲಿ ಆಗ್ಬಿಟ್ಟಿದೆ, ಏನೂ ಇಲ್ಲ. ಮೆಣಸಿನ್ಕಾಯಿ ಅಂದ್ಬಿಟ್ರೆ ಮತ್ತು ಇದು ಸ್ವೀಟ್ ಪೊಟ್ಯಾಟೊ ಹೋಗಿ ತಗೊಂಬರ್ಬೇಕು. ಟಿಫನ್ ಮಾಡ್ತಾ ಇದ್ದೀನಿ. ಅವಲಕ್ಕಿ. ಆಯುಗೆ ಇವತ್ತು ಅವಲಕ್ಕಿನೇ ಮಾಡ್ಕೊಳ್ಳಿದೆ, ಅವನೇ ಅವಲಕ್ಕಿ ಇಷ್ಟಪಡ್ತಾನೆ. ತುಂಬ ದಿನ ಆಗಿತ್ತು, ನಾನು ಟಿ ವಿನೇ ನೋಡಿಲ್ಲ, ಬರೀ ಸ್ವಲ್ಪ ಕೆಲಸ ಅಂತಲೇ ಆಗಿತ್ತು. ಸ್ವಲ್ಪ ವ್ಲಾಗಿಂಗ್ ಇತ್ತು, ಸ್ವಲ್ಪ ಶೂಟಿಂಗ್ ಇತ್ತು, ಆ್ಯಂಡ್ ಎಡಿಟಿಂಗ್ ಇದೆಲ್ಲ ಇತ್ತು. ಟಿ ವಿನೇ ನೋಡಿಲ್ಲ ನಾನು. ಆಮೇಲೆ ಆಯುನ ಕರ್ಕೊಂಬರೋದು, ಆಯುನ ನೋಡ್ಕೊಳ್ಳೋದು ಬರೀ ಅದೇ ಆಗಿತ್ತು. ಆಯು ಬಂದಮೇಲೆ ಫುಲ್ ಟಿ ವಿಲಿ ಆಯು ಕಾರ್ಟೂನ್ಸೇ ಇರುತ್ತೆ. ಅದಕ್ಕೆ ರಾಘವೇಂದ್ರ ಸ್ವಾಮಿ ಸೀರಿಯಲ್ ಬರ್ತಾ ಇದೆಯಲ್ಲ, ಸೊ ಅದನ್ನು ನೋಡ್ತಿದ್ದೀನಿ ZEE5ಅಲ್ಲಿ. ಈಗ ಅದನ್ನು ನೋಡ್ತಾ ಟಿಫನ್ ಮಾಡ್ತೀನಿ. ನಂಗೆ ಅವಲಕ್ಕಿ ಅಷ್ಟು ಇಷ್ಟ ಆಗಲ್ಲ, ಬಟ್ ತಿಂತಾ ಇದ್ದೀನಿ. ಸೊ ಕುಕ್ಕರಲ್ಲೇ ಎಲ್ಲ ಹಾಕ್ಬಿಟ್ಟು ಬೇಯಿಸಿದ್ದೆ, ರೆಡಿಯಾಗಿದೆ. ಮೈ ಫೇವ್ರೆಟ್ ಅವರೆಕಾಳು. ಬಟ್ ನಮ್ಮ ಮಮ್ಮಿ ಮನೆಯಲ್ಲಿ ಇದು ಸ್ವಲ್ಪ ವಾಟ್ರಿ ಆಗಿರುತ್ತೆ ಆ್ಯಂಡ್ ಸಖತ್ತಾಗಿರುತ್ತೆ. ಬಟ್ ಇಲ್ಲಿ ನಾನು ಇಷ್ಟು ಕನ್ಸಿಸ್ಟೆನ್ಸಿ ಇಷ್ಟು ಮಾಡಿದ್ದೀನಲ್ಲ, ಇದು ಕೂಡ ಉಳಿಯುತ್ತೆ. ಬಟ್ ನಾನು ಜಾಸ್ತಿ ತಿಂತೀನಿ ಬಿಕಾಸ್ ನನಗೆ ತುಂಬ ಫೇವ್ರೆಟ್. ಆ್ಯಂಡ್ ಇದು ಖಾರ ಹಾಕಿಲ್ಲ ಬಿಕಾಸ್ ಆಯು ಕೂಡ ತಿಂತಾನೆ ಅಂತ. ಆ್ಯಂಡ್ ಜಾನ್ ಅವ್ರಿಗೆ ಜಾಸ್ತಿ ಖಾರ ತಿನ್ನಲ್ಲ, ಅದಕ್ಕೋಸ್ಕರ ನನಗೆ ಆ್ಯಂಡ್ ಜಾನ್ಗೆ ಜಸ್ಟ್ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಬೇಯಿಸ್ಕೊಂಡಿದ್ದೀನಿ. ಆಮೇಲೆ ಖಾರದ ಪುಡಿ ಸ್ವಲ್ಪ ಎಣ್ಣೆಗೆ ಹಾಕ್ಕೊಂಡು ತಿಂತೀನಿ. ಆ್ಯಂಡ್ ಇಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನ ಆಗಿದ ಮೇಲೆ ಊಟಕ್ಕೂ ಮುಂಚೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮುದ್ದೆ ಇಲ್ಲಾಂದರೆ ರೊಟ್ಟಿ, ಇಲ್ಲಾಂದರೆ ಚಪಾತಿ, ನೋಡೋಣ ಆ ಟೈಮ್ನಲ್ಲಿ ನನಗೇನು ಹೊಳಿಯುತ್ತೋ ಅದು. ಭಯ ಆಯಿತು ನನಗೆ, ಕುಕ್ಕರ್ ಕ್ಲೋಸ್ ಮಾಡಿದ್ನಲ್ಲ, ಇದು ಸ್ವಲ್ಪ ವಿಸಿಲ್ ಸೌಂಡ್ ಬಂತು, ಇದೇನಪ್ಪ ಅಂತ ಹೆದರ್ಕೊಂಡ್ಬಿಟ್ಟೆ. ಜೀವ ಹೋಗಿ ಬಂದಂಗೆ ಆಯಿತು. ಯಾಕಂದರೆ ಮನೇಲಿ ಒಬ್ಬಳೇ ಇದ್ದಾಗ ಭಯ ಆಗ್ತಿರುತ್ತೆ, ಸಣ್ಣ ಸಣ್ಣ ಸೌಂಡ್ ಬಂದ್ರೂ. ನಾನು ಸ್ವಲ್ಪ ಜಾಸ್ತಿ ಹೆದರ್ಪುಕ್ಲಿ ಅದಕ್ಕೆ. ಓಕೆ, ಸ್ವಲ್ಪ ಬಟ್ಟೆ ಇದೆ, ಬಟ್ಟೆ ಅದು ವಾಷಿಂಗ್ ಹಾಕಿಬಿಟ್ಟು ಮತ್ತೇನು ಮಾಡಬೇಕು ಅಂತ ನೋಡೋಣ. ಅನ್ನಕ್ಕೆ ಇಟ್ಟಿದ್ದೀನಿ, ಅನ್ನ ಒಂದಾಗಲಿ ಆಮೇಲೆ ಹೋಗ್ತೇನೆ. ಸೊ ಅನ್ನ ಆಗೋವರೆಗೂ ಈಗೊಂದು ಜಸ್ಟ್ ಹೀಗೆ ಕಾಮಿಡಿ ರೀತಿಯಲ್ಲಿ ಒಂದು ರೀಲ್ಸ್ ಮಾಡಿದ್ದೆ, ರೀಲ್ಸ್ ಕಮ್ ಶಾರ್ಟ್ಸ್. ನಾನು ಎರಡರಲ್ಲೂ ಅಪ್ಲೋಡ್ ಮಾಡ್ತೀನಿ. ಸೊ ಅದನ್ನು ಸ್ವಲ್ಪ ಎಡಿಟ್ ಮಾಡಬೇಕು, ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಆಮೇಲೆ ನನ್ನ ಮುಂದಿನ ಕೆಲಸವನ್ನು ಸ್ಟಾರ್ಟ್ ಮಾಡುವ. ಅದು
ಕಾಮಿಡಿ ವಿಡಿಯೋ ಶೂಟ್ ಮಾಡ್ತಿದ್ದೆ, ಅದಕ್ಕೆ ಅನ್ನ ಸಿಮ್ಮಲ್ಲಿ ಇಟ್ಟಿದ್ದೆ ಅಲ್ಲಿವರೆಗೆ ಆಗ್ತಿರಲಿ ಅಂತ. ಸೊ ಕಾಮಿಡಿ ವಿಡಿಯೋ ಶೂಟಿಂಗ್ ಆಯಿತು. ಅನ್ನ ಈಗ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಈಗ ಸ್ವಲ್ಪ ವಿಡಿಯೋ ಎಡಿಟ್ ಮಾಡಿಬಿಡ್ತೇನೆ. ಸೊ ಹಾಗೆ ಕೆಲಸ ಮಾಡ್ತಾ ಮಾಡ್ತಾ ಮೇಡ್ ಬಗ್ಗೆ ವಿಷಯ ಹೇಳ್ತೀನಿ. ಸೊ ಮುಂಚೆ ನಾವು ಇಲ್ಲಿ ಬಂದಾಗ ನನಗೆ ಈ ಪ್ಲೇಸ್ ಎಲ್ಲ ಹೊಸದು. ಇಲ್ಲೇನಂತ ಹೇಳಿದ್ರು, ಕೆಲಸದವರು ಅಂದರೆ ಮೇಡ್ಸ್, ಹೌಸ್ ಹೆಲ್ಪ್ ಸಿಗೋದು ಕಷ್ಟ ಅಂತ ಹೇಳಿದರು. ಅದಕ್ಕೋಸ್ಕರ ನಾನೇನು ಮಾಡಿದ್ದೆ, ಈಗ ಯಾರು ಬರ್ತಾರೋ ಅವ್ರನ್ನೇ ಫಸ್ಟ್ ಹೈರ್ ಮಾಡ್ಕೊಳ್ಳೋಣ ಅಂತ ಒಬ್ಬರು ಬಂದರು. ಸೊ ಅವ್ರಿಗೆ ಏನೇನೆಲ್ಲ ಕೆಲಸ ಮಾಡಬೇಕು ಅಂತ ಹೇಳಿ ರೇಟ್ ಮಾತಾಡಿ ನಾನು ಹೈರ್ ಮಾಡಿಕೊಂಡೆ. ಅವ್ರಿಗೆ ನಾನು ಕೊಡ್ತಾ ಇದ್ದಿದ್ದು 9,000. ಯಾವುದಕ್ಕೆ? ಕಸ, ನೆಲ, ಪಾತ್ರೆ, ಆಮೇಲೆ ಹೊರಗಡೆ ಕಾಂಪೌಂಡ್ ಎಲ್ಲ ಇದೆಯಲ್ಲ, ಹೊರಗಡೆ ಅಂಗಳ ಸ್ವಲ್ಪ ಜಾಸ್ತಿ, ಇಲ್ಲಿ ಎಲೆಗಳೆಲ್ಲ ಬೀಳೋದು ಜಾಸ್ತಿ. ಸೊ ಅದು ಜಸ್ಟ್ ವಾರಕ್ಕೊಂದ್ಸಲ ಅದು ಮಾಡಬೇಕು ಅಂತ ಹೇಳಿದ್ದೆ. ಆ್ಯಂಡ್ ಇಲ್ಲಿ ರೇಟ್ ನನಗಷ್ಟು ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ಆಕೆನೇ ಹೇಳಿದ್ಲು, ಇಲ್ಲ ಇಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಇಷ್ಟಿಷ್ಟು ರೇಟ್ ಇದೆ ಅಂತ. ಆಯಿತು ಅಂತ ಅಂದ್ಬಿಟ್ಟು ಹೆಚ್ಚು ಕಡಿಮೆ ಹೇಳಿಬಿಟ್ಟು ಕರ್ಕೊಂಡಿದ್ದೆ. ಬಟ್ ಆಮೇಲೆ ಗೊತ್ತಾಯಿತು ಇಲ್ಲಿ ಬಾಲ್ಕನೀಸ್ ಕೂಡ ಇನ್ಕ್ಲೂಡೆಡ್ ಇದೆ ಅಂತ. ಸ್ವೀಪಿಂಗ್ ಮಾಪಿಂಗಲ್ಲಿ ಬಾಲ್ಕನೀಸ್ ಕೂಡ ಇನ್ಕ್ಲೂಡೆಡ್ ಇದೆ ಅಂತ. ನಮ್ಮದು ಒಂದು ದೊಡ್ಡ ಬಾಲ್ಕನಿ ಬರುತ್ತೆ, ಇನ್ನೊಂದು ಪುಟ್ಟ ಚಿಕ್ಕ ಬಾಲ್ಕನಿ ಇದೆ. ಬಟ್ ನನಗೆ ಗೊತ್ತಿರಲಿಲ್ಲ. ಆ್ಯಂಡ್ ಅವಳು ನನ್ನ ಅದು ಅಡ್ವಾಂಟೇಜ್ ತೊಗೊಂಡ್ಳು. ಅವರು ಮೈಂಡ್ ರೀಡಿಂಗ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಮೇಡ್ಸ್ಗೆ ಓನರ್ಸ್ಗಳ ಮೈಂಡ್ ರೀಡಿಂಗ್ ತುಂಬ ಚೆನ್ನಾಗಿರುತ್ತೆ. ಆ ಟ್ಯಾಲೆಂಟ್ ಅವರಿಗೆ. ಸೊ ಅವ್ರಿಗೆ ಗೊತ್ತಾಗೋಯ್ತು ನಾನು ಈ ಸ್ಟೇಟ್ನೋಳಲ್ಲ, ಆ್ಯಂಡ್ ಇಲ್ಲಿಗೂ ನಾವು ಹೊಸಬ್ರು ಈ ಏರಿಯಾಗೆ ಅಂತ, ಈ ಸೊಸೈಟಿಗೆ ಅಂತ. ಆಮೇಲೆ ಶಿ ಈಸ್ ಎಕ್ಸ್ಪೀರಿಯನ್ಸ್ಡ್. ಅವರು ಮದುವೆ ಆಗಿ ಅವರು ದೊಡ್ಡ ಮಕ್ಕಳಿದ್ದಾರೆ ಅವರಿಗೆ. ಹಸ್ಬೆಂಡ್ ಇರಲಿಲ್ಲ. ಹಸ್ಬೆಂಡ್ ರೀಸೆಂಟ್ಲಿ ಏನೋ ಹಿ ಪಾಸ್ಡ್ ಅವೇ. ಅದಕ್ಕೋಸ್ಕರ ಪಾಪ ಅಂತ ಅನಿಸ್ಬಿಟ್ಟು ನಾನು ಹೈರ್ ಮಾಡ್ಕೊಂಡಿದ್ದೆ. ಬಟ್ ಅವ್ರು ನನ್ನ ಜೊತೆ ಆಟ ಆಡೋಕ್ಕೆ ಶುರು ಮಾಡಿದರು. ಸ್ಟಾರ್ಟಿಂಗ್ 1 ಮಂತ್ ಆದಮೇಲೆ ಆ್ಯಕ್ಚುಲಿ ನನ್ನ ಸಿಸ್ಟರ್ ಇಲ್ಲ, ನನ್ನ ಫಾದರ್ ಇಲ್ಲ, ಅದು ನಮ್ಮ ಹಳೆ ಮನೇಲಿದ್ದರು. ನಾನೆಲ್ಲ ಸೆಟಲ್ ಆಗಿ ನಾನೆಲ್ಲ ಅರೇಂಜ್ ಎಲ್ಲ ಮಾಡಿದ ಮೇಲೆ ಆಮೇಲೆ ಅವ್ರಿಗೆ ಕರ್ಸ್ಕೊಳ್ಳೋಣ ಅಂತ, ಸುಮ್ಮನೆ ಅವ್ರಿಗೆ ಏನಕ್ಕೆ ರಿಸ್ಕ್ ಅಂತ. ಸೊ ಎಲ್ಲ ಸೆಟಲ್ ಆದಮೇಲೆ ಅವ್ರು ಬಂದಮೇಲೆ ಮತ್ತೆ ನಿಮ್ಮ ಮನೆಗೆ ಜಾಸ್ತಿ ಮೆಂಬರ್ಸ್ ಬಂದಿದ್ದಾರಲ್ವ, ಸೊ ನನಗಿನ್ನೂ ಜಾಸ್ತಿ ಬೇಕು ಅಂತ ಕೇಳಿದ್ರು. ನಾನು ಮೋಸ್ಟ್ಲಿ ಓಕೆ, ಯಾಕಂದರೆ ಅವ್ರು ಬಂದಮೇಲೆ ಸ್ವಲ್ಪ ಪಾತ್ರೆ ಏನು ಸ್ವಲ್ಪ ಜಾಸ್ತಿ ಆಗುತ್ತಲ್ವ, ಅವರು ಟೀ ಎಲ್ಲ ಮಾಡ್ಕೋತಾರೆ ಆ್ಯಂಡ್ ತಟ್ಟೆ ಗಿಟ್ಟೆ ಎಲ್ಲ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಸರಿ ಅಂತ ಅಂದ್ಬಿಟ್ಟು ಮತ್ತೆ 1,000 ರೂಪೀಸ್ ಜಾಸ್ತಿ ಮಾಡಿದೆ, ಅಂದರೆ 10,000 ರೂಪೀಸ್ ಆಯಿತು. ಅದಾದಮೇಲೂ ಕೂಡ ಬಾಲ್ಕನಿ ಮಾಡ್ತಾ ಇರಲಿಲ್ಲ ಅವರು, ನನಗದು ಗೊತ್ತಿರಲಿಲ್ಲ. ಪಾತ್ರೆ ಒಂಥರ ಅದ್ರ ಮೇಲೆ ಪಾತ್ರೆ ತೊಳೆದ್ರೆ ವೈಟ್ ಮಚ್ಚೆ ಥರ ಮಾರ್ಕ್ ಇರ್ತಿತ್ತು. ಅವ್ರಿಗೆ ತೋರಿಸಿದ್ರೆ ಇಲ್ಲಿ ಹಾಗೆ ಅಮ್ಮ, ಎಲ್ಲರ ಮನೇಲೂ ಹೀಗೆ, ಇಲ್ಲಿ ನೀರು ಸರಿ ಇಲ್ಲ ಅಂತಿದ್ರು. ನಾನು ಮೋಸ್ಟ್ಲಿ ಹಾಗೆ ಇರಬೇಕೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಆಮೇಲೆ ಸ್ವಲ್ಪ ನನಗಿಲ್ಲಿ ಫ್ರೆಂಡ್ಸ್ ಆಗೋದಕ್ಕೆ ಸ್ಟಾರ್ಟ್ ಆದರು. ಅವ್ರ ಹತ್ರ ಡಿಸ್ಕಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಗೊತ್ತಾಯಿತು ಆಕೆ ನನಗೆ ಎಷ್ಟು ಚೀಟ್ ಮಾಡ್ತಿದ್ರು ಅಂತ. ಬಟ್ ಶಿ ಈಸ್ ದ ಓನ್ಲಿ ಅರ್ನಿಂಗ್ ಪರ್ಸನ್ ಇನ್ ಹರ್ ಹೌಸ್. ಇಬ್ಬರು ಗಂಡು ಮಕ್ಕಳಿದ್ದಾರೆ, ಓದಿಸ್ತಾ ಇದ್ಲ ಆಕೆ. ಆ್ಯಂಡ್ ಹಸ್ಬೆಂಡ್ ಇಲ್ವಲ್ಲ, ಹೋಗಲಿ ಬಿಡು ಅಂತ ನನಗೂ ಕೂಡ ಅಯ್ಯೋ ಪಾಪ ಅನ್ನಿಸ್ತು. ಸರಿ ಓಕೆ ಹಾಗೆ ಮಾಡಲಿ ಕೆಲಸ ಅಂತ ಅಂದ್ಕೊಂಡು ಹೋಗಲಿ ಅಂತ ಅಂದ್ಕೋತಿದ್ದೆ. ಆಮೇಲೆ ಅವ್ರಿಗೆ ಹುಷಾರಿಲ್ಲದೆ ಇದ್ದಾಗ ನಾನು ದುಡ್ಡಿನ ಸಹಾಯ ಕೂಡ ಮಾಡಿದ್ದೀನಿ. ಅವರು ಫ್ರೀಯಾಗಿ ನಮ್ಮ ಹಳೆ ಟಿ ವಿ ಕೊಟ್ಟಿದ್ದೀನಿ. ಆಮೇಲೆ ನಾವು ಶಿಫ್ಟಿಂಗ್ ಮಾಡುವಾಗ ತುಂಬ ಅದು ಕಾಟನ್ ಬಾಕ್ಸಸ್ ಎಲ್ಲ ಇರ್ತಿದ್ವು. ಆಮೇಲೆ ಓಲ್ಡ್ ಐರನ್ ರಾಡ್ಸ್ ಇಷ್ಟೊಂದು ಹೆಚ್ಚು ಕಡಿಮೆ ಅದು 5 kg ಅಂತೂ ಇದ್ದು, ಅದೆಲ್ಲ ಕೊಟ್ಟೆ ಅವರಿಗೆ. ಗಾಡಿ ಹಾಕೊಂಡು ಬಂದು ತೊಗೊಂಡು ಹೋದರು. ಎಲ್ಲ ಫ್ರೀಯಾಗೆ ಕೊಟ್ಟೆ, ಪಾಪ ಹೋಗಲಿ ಅಂತ. ಬಟ್ ಅದಿರಬೇಕು ಅಲ್ವಾ, ಹೌದು ನಮಗೆ ಹೆಲ್ಪ್ ಮಾಡಿದ್ದಾರೆ, ನಾವು ಇವ್ರಿಗೆ ಲಾಯಲ್ ಆಗಿರಬೇಕು ಅಂತ. ಕೈ ಸರಿ ಇತ್ತು, ಬಾಯಿ ಅಂದರೆ ಸ್ವಲ್ಪ ನೀನು ಸರಿ ಮಾಡಿಲ್ಲ ಇದು ಮಾಡಿಲ್ಲ ಅಂದರೆ ಬಾಯಿ ಮಾಡ್ತಿದ್ರು. ನನಗೆ ಜೋರು ಬಾಯಿ ಮಾಡ್ತಿದ್ರು, ನನಗೆ ಬಾಯಿ ಮುಚ್ಚಿಸ್ತಾ ಇದ್ರು. ನಾನು ಸುಮ್ಮನೆ ಆಗ್ಬಿಡ್ತಿದ್ದೆ, ಇನ್ನೇನು ಅವ್ರ ಹತ್ರ ಇನ್ನೇನು ಜಗಳ ಮಾಡೋದು ಅಂತ. ನನ್ನ ಹಸ್ಬೆಂಡ್ ಕೂಡ ಹೇಳ್ತಿದ್ರು ಬೇಡ ಬಿಡಿಸು ಅಂತ. ಬಟ್ ನನಗೊಂಥರ ಎಲ್ಲೋ ಒಂದು ಕಡೆ ಅಯ್ಯೋ ಪಾಪ ಅನಿಸ್ತಿತ್ತು. ಫೈನಲಿ ಯಾವಾಗ ನನಗೆ ಡೆಂಗ್ಯೂ ಬಂದಾಗ
ಪರ್ಪಸ್ಫುಲಿ 6 days ಲೀವ್ ತಗೊಂಡ್ರು. ಆಮೇಲೆ ಅವ್ರು ತಗೊಂಡಿರೋ ಲೀವ್ಸ್ಗೆ ನಾನು ದುಡ್ಡು ಕೂಡ ಕಟ್ ಮಾಡ್ತಿರ್ಲಿಲ್ಲ ಅವ್ರ ಸ್ಯಾಲ್ರಿಯಲ್ಲಿ, ಅದು ಕೂಡ ಅಡ್ವಾಂಟೇಜ್. ಬಟ್ ಇಂಥ ಓನರ್ಗೆ ಯಾವ ರೀತಿ ಇರಬೇಕಿತ್ತು ಅವರು ಅಲ್ವಾ. ಅದಾದಮೇಲೆ ಡೆಂಗ್ಯೂ ಆಗಿ ಬಂದಮೇಲೆ ಅವ್ರ ಮಗನಿಗೆ ಹುಷಾರಿಲ್ದಂಗೆ ಆಯಿತು, ಅವ್ರ ಮಗಂಗೆ ಡೆಂಗ್ಯೂ ಬಂತು. ಬಟ್ ಅದಕ್ಕೆ ಮತ್ತೆ 1 ವಾರ ರಜೆ ತೊಗೊಂಡ್ರು, ಅದಕ್ಕೂ ನಾನು ಮನಿ ಕಟ್ ಮಾಡಲಿಲ್ಲ. ಅದಾದಮೇಲೆ ನೀನು ಹೇಗಿದೀಯಮ್ಮ ಅಂತ ಕೂಡ ಒಂದು ಮಾತು ಕೇಳಿಲ್ಲ ನನಗಾಕಿ. ಬರೋದು ನಾನು ಅದ್ರ ಹತ್ರ ಮಾತಾಡ್ತಿರ್ಲಿಲ್ಲ, ಏಕೆಂದರೆ ನಂಗೆ ಡೆಂಗ್ಯೂ ಇದ್ದಾಗಲೂ ಕೂಡ ಅವ್ರಿಗೆ ಗೊತ್ತಿದ್ರು ಕೂಡ ರಜೆ ಹಾಕಿದ್ದಾರೆ ಅಂತ. ಆದರೂ ಕೂಡ ನಾನು ಅದ್ರ ಹತ್ರ ಮಾತಾಡ್ತಾ ಇರಲಿಲ್ಲ. ಇಲ್ಲಮ್ಮ ಹಾಗೆ ಹೀಗೆ ಏನೋ ಒಂದು ಕಾರಣ ಹೇಳಿ ಬರೋಕ್ಕಾಗಲಿಲ್ಲ ಅಂತ ಹೇಳ್ಬೋದಿತ್ತಲ್ಲ. ನೋ, ಎಷ್ಟು ಆ್ಯಟಿಟ್ಯೂಡ್ ಅಂದರೆ ಮಾತಾಡ್ತಿರ್ಲಿಲ್ಲ, ಬರೋದು ಕೆಲಸ ಮಾಡೋದು ಹೋಗೋದು, ಅದು ನೀಟಾಗಿ ಕೆಲಸ ಮಾಡ್ತಿರ್ಲಿಲ್ಲ. ಆಮೇಲೆ ಏನು ಕಂಡೀಷನ್, ನೆಲದ ಮೇಲೆ ಏನೂ ಇರೋ ಹಾಗಿಲ್ಲ, ಎಲ್ಲ ನಾವು ಎತ್ತಿಟ್ಬಿಡ್ಬೇಕಂತೆ. ಮತ್ತು ಆಕಿ ಬಂದು ಕಸನೆಲ್ಲ ಮಾಡಿ ಹೋಗ್ತಾರಂತೆ, ಸ್ವೀಪಿಂಗ್ ಮಾಪಿಂಗ್ ಮಾಡಿ ಹೋಗ್ತಿದ್ರಂತೆ. ಅದು ಅವ್ರ ಕಂಡೀಷನ್. ಈಗ ನನ್ನ ಮಗ ಟಾಯ್ಸ್ ಎಲ್ಲ ಬೀಳಿಸ್ತಿರ್ತಾನೆ ಅಲ್ವಾ, ಅಟ್ಲೀಸ್ಟ್ 1 ಟಾಯ್ ಇದ್ರೂ ಕೂಡ ನೋ, ಅದು ಎತ್ತಿರ್ತಿರ್ಲಿಲ್ಲ, ನಾವೇ ಹೋಗಿ ಎತ್ತಿಡ್ಬೇಕಾಗಿತ್ತು. ಸೊ ನಾವೇನು ಮಾಡ್ತಿದ್ವಿ, ಹಿಂದಿನ ದಿವಸ ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿ ಇಡ್ತಿದ್ವಿ. ಈಗ ಆ ಕೆಲಸ ರೋಬೋ ಕೂಡ ಮಾಡ್ತಾ ಇದೆ. ನನ್ನ ತಲೆಗೆ ಏನಾಗಿತ್ತೋ ಗೊತ್ತಿಲ್ಲ ಅವಾಗ. ಆಮೇಲೆ ಅದಾದ್ಮೇಲೆ ಸರಿ ಹೋಗ್ಲಿ ಅಂತ ಸುಮ್ಮನಿದ್ವಿ. ಹಬ್ಬಗಳು ಬಂದ್ವಲ್ಲ, ಗಣೇಶನ ಹಬ್ಬ ಅದೆಲ್ಲ. ಸೊ ಅವಾಗಲೂ ಕೂಡ ನನಗೆ ಫುಲ್ ಟಯರ್ಡ್ ಆಗಿತ್ತು. ಹಬ್ಬದ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ. ಸೊ ರಜೆ ಹಾಕಬೇಡಿ ಅಂತ ಮುಂಚೆನೇ ಹೇಳಿದ್ದೆ ನಾನು. ಬಟ್ ಆವಾಗಲೂ ಕೂಡ ಪರ್ಪಸ್ಫುಲಿ 3-4 days ರಜೆ ತೊಗೊಂಡಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೂ ರಜೆ ತೊಗೊಂಡಿದ್ದಾರೆ, ಗೌರಿ ಗಣೇಶ ಹಬ್ಬಕ್ಕೂ ರಜೆ ತೊಗೊಂಡಿದ್ರು, ದಸರಾ ಹಬ್ಬಕ್ಕೂ ರಜೆ ತೊಗೊಂಡ್ರು. ನನಗೆ ಎಷ್ಟು ಹೆಕ್ಟಿಕ್ ಆಗಿತ್ತು ಅಂದರೆ ದೀಪಾವಳಿ ಹಬ್ಬಕ್ಕೂ ರಜೆ ತೊಗೊಂಡ್ರು. ಎಷ್ಟು ಫ್ರೆಂಡ್ಸ್ ನನಗೆ ಯಾವ ರೀತಿ ಆಗಿತ್ತು ಅಂದರೆ, ಆಮೇಲೆ ಆಯು ಇರೋದ್ರಿಂದ, ಆಯು ಚಿಕ್ಕೋನಿದ್ದ ನನಗೆ ಕುಕ್ಕಿಂಗ್ ಅಲೋ ಮಾಡ್ತಾ ಇರಲಿಲ್ಲ. ಈಗಲೂ ಕೂಡ ಅಲೋ ಮಾಡಲ್ಲ. ಈಗ ಸ್ವಲ್ಪ ನಾನು ಅದು ಇದು ಅವನಿಗೆ ಕೊಟ್ಬಿಟ್ಟು, ಟಾಯ್ಸ್ ಅಂತೆ ಅದು ಇದು ಕೊಟ್ಬಿಟ್ಟು, ಹಿಟ್ಟು ಅಕ್ಕಿ ಹೀಗೆ ಕೊಟ್ಟು ಆಟದಾಗ ಕೊಡ್ತೀನಿ, ಈಗ ಮಾಡ್ಕೋತಾ ಇದ್ದೀನಿ. ನಾನು ಕುಕ್ ಕೂಡ ಇಟ್ಕೊಂಡಿದ್ದೆ. ಅವರು ಕೂಡ 10,000 ಪೇ ಮಾಡ್ತಿದ್ದೆ ನಾನು. ಬಟ್ ಏನು ಮಾಡ್ತಿದ್ರು, ಚಪಾತಿ ಬರ್ತಿರ್ಲಿಲ್ಲ, ರೊಟ್ಟಿ ಬರಲ್ಲ, ಮುದ್ದೆ ಬರಲ್ಲ, ಜಸ್ಟ್ ಅನ್ನ, ಆಮೇಲೆ ಏನೋ ಒಂದು ಪಲ್ಯ ಮಾಡಿ ಹೋಗ್ತಿದ್ರು ಅಷ್ಟೇ. ಇಷ್ಟಕ್ಕೆ 10,000 ಚಾರ್ಜ್ ಮಾಡ್ತಿದ್ರು. ಬಟ್ ನನಗೆ ಇರಲಿ ಅಂತ ಇಟ್ಕೊಂಡಿದ್ದೆ ನಾನು. ಬಟ್ ಅವರು ಕೂಡ ನನ್ನ ಕೆಲಸದವರು, ಅಂದರೆ ಹೌಸ್ ಮೇಡ್ ಆ್ಯಂಡ್ ಕುಕ್ ಇಬ್ಬರು ಫ್ರೆಂಡ್ಸ್. ಏನೇ ಆದರೂ, ಎಲ್ಲೇ ಯಾವುದೇ ಮನೇಲಿ ಏನೇ ಆದರೂ ಕೂಡ ಬಂದು ಕುಚು 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 ಅಂತ ಮಾತಾಡೋದು, ಒಂಥರ ಕಾನ್ಸ್ಪಿರಸಿ ನಡೆಸೋದು, ಆ ರೀತಿ. ಆಮೇಲೆ ಅವ್ರ ಕಂಡೀಷನ್ ಏನು, ನೀವು ಓನರ್ಸ್, ನಾವು ಮೇಡ್ಗಳ ಬಗ್ಗೆ ಏನು ಹೇಳ್ಕೊಳ್ಳೋ ಹಾಗಿಲ್ಲ, ಏನು ಮಾತಾಡೋ ಹಾಗಿಲ್ಲ, ಆ ಕಂಡೀಷನ್ ಬೇರೆ ಇತ್ತು. ತುಂಬ ಟಾರ್ಚರ್ ಮಾಡ್ತಿರ್ಲು ಫ್ರೆಂಡ್ಸ್, ತುಂಬ ಟಾರ್ಚರ್. ಏನಾದರೂ ಹೇಳಿದರೆ ಅವ್ರ ನೋಟ ನೋಡಿ, ಏನಾದರೂ ಹೇಳಿದರೆ ಹೀಗೆ ನೋಡೋದು, ಆ ರೀತಿ ಮಾಡ್ತಿದ್ಲಾಕಿ. ಒಂಥರ ಕಣ್ಣಲ್ಲೇ ಹೆದರ್ಸ್ಕೊಂಡು ಇಟ್ಕೊಳ್ಳೋದು ನಮ್ಮನ್ನ, ಆ ಥರ. ನನಗೆ ಫೈನಲಿ ಆಯ್ತು ಕಾಲ್, ನನ್ನ ಕೈಲಿ ಆಗಲಿಲ್ಲ. ಎಷ್ಟು ದಿವಸ ಅಂತ ಹೋಗ್ಲಿ ಬಿಡು, ಪಾಪ ಅಂತ ಹೇಳಿ, ನನ್ನ ಬಗ್ಗೆ ಯಾರು ಪಾಪ ಅಂತಾರೆ. ಸೊ ಅದಕ್ಕೋಸ್ಕರ ಫೈನಲಿ ಬೇಡ ಅಂದ್ಬಿಟ್ಟು, ಇಲ್ಲ ನನಗೆ ನೀವಿಬ್ಬರು ಬೇಡ ಅಂತ ಹೇಳಿದ್ದೆ. ಆ ಕುಕ್ ಕೂಡ ಅಷ್ಟು ಅಡುಗೆ ಕೂಡ ಚೆನ್ನಾಗಿ ಮಾಡ್ತಿರ್ಲಿಲ್ಲ ಫ್ರೆಂಡ್ಸ್, ಇಟ್ಕೊಂಡಿದ್ದೆ ನಾನು. ಮತ್ತು ಫೈನಲಿ ಬೇಡ ಅಂತಲೇ ಅಂದ್ಕೊಂಡೆ. ಕುಕ್ ಕೂಡ ನನಗೆ ಪ್ರತಿಯೊಂದು ಕೆಲಸಕ್ಕೂ ಸ್ವಲ್ಪ ಅನ್ನ ಒಂದು ಸ್ವಲ್ಪ ಜಾಸ್ತಿ ಮಾಡಿ ಎಕ್ಸ್ಟ್ರಾ ಪೇಮೆಂಟ್, ಸ್ವಲ್ಪ ಪಲ್ಯ ಜಾಸ್ತಿ ಮಾಡಿ ಎಕ್ಸ್ಟ್ರಾ ಆಗುತ್ತೆ, ಈ ರೀತಿ. ಸೊ ಅದಕ್ಕೋಸ್ಕರ ಬೇಡ ಅಂದ್ಬಿಟ್ಟು ಈಗ ಅಡುಗೆ ನಾನೇ ಮಾಡ್ಕೋತೀನಿ. ಆ್ಯಂಡ್ ಬೇರೆಯವ್ರನ್ನ ಹೈರ್ ಮಾಡಿದ್ದೀನಿ, ಅವ್ರನ್ನ ಈಗ ರಿಮೂವ್ ಮಾಡಿದೆ. ಸೊ ಪ್ಲೀಸ್ ನಿಮಗೆ ಅವೇರ್ನೆಸ್ ಬರಲಿ ಅಂತ ನನ್ನ ಎಕ್ಸ್ಪೀರಿಯನ್ಸ್ ಮೇಡ್ಸ್ ಜೊತೆಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಬಿಫೋರ್ ಹೈರಿಂಗ್ ಮೇಡ್ಸ್, ಪ್ಲೀಸ್ ಚೆಕ್ ದೇರ್ ಬ್ಯಾಕ್ಗ್ರೌಂಡ್ಸ್. ಅವ್ರ ಬ್ಯಾಕ್ಗ್ರೌಂಡ್ಸ್ನ ಹೈರ್ ಮಾಡಿ. ನೀವು ಯಾವುದೇ ಆ್ಯಪ್ ಮೂಲಕ ಅಥವಾ ಯಾವುದೇ ಏಜೆನ್ಸಿ ಮೂಲಕ ಹೆಂಗೆ ನೀವು ಮೇಡ್ಸ್ನ ತೊಗೊಂಡ್ರೂ ಕೂಡ ಪರ್ಸ್ನಲಿ, ಆಮೇಲೆ ಇಲ್ಲಿ ಸ್ವಲ್ಪ ನನಗೆ ಅಷ್ಟು ಗೊತ್ತಿಲ್ಲ, ಇಲ್ಲಿ ಪೊಲೀಸ್ ಬ್ಯಾಕ್ಗ್ರೌಂಡ್ ಕೂಡ ಚೆಕ್ ಮಾಡ್ತಾರಂತೆ. ಸೊ ನೀವು ಮಾಡೋ ಹಾಗಿದ್ರೆ ಅದನ್ನು ಮಾಡಿ. ಅಕಸ್ಮಾತ್ ನಿಮ್ಮ ಮನೇಲಿ ಅವರು ಫುಲ್ ಟೈಮ್ ವರ್ಕ್ ಮಾಡ್ತಿದ್ರೆ, ಇನ್ ಹೌಸ್ ಮೇಡ್ ಆಗಿ ವರ್ಕ್ ಮಾಡ್ತಿದ್ರೆ, ಸೊ ಅದನ್ನು ಚೆಕ್ ಮಾಡಿ. ಆ್ಯಂಡ್ ನಾನು ಹೊಸಬ್ರು, ನಮ್ಮ ಸೊಸೈಟಿಗೆ ಹೊಸಬ್ರು ಮೇಡ್ನ ನಾನು ಹೈರ್ ಮಾಡಲ್ಲ, ಯಾಕಂದರೆ ಅವ್ರು ಹೇಗೆ ಏನು ಅಂತ ಗೊತ್ತಿರೋದಿಲ್ಲ. ಸೊ ಬೇರೆಯವ್ರ ಮನೇಲಿ ಆಗಲೇ ವರ್ಕ್ ಮಾಡ್ತಿದ್ರೆ ಅಂಥವ್ರನ್ನ, ನನ್ನ ಟೈಮ್ ಸ್ಲಾಟ್ ಅವ್ರು ಫ್ರೀ ಇದ್ದರೆ ನಾನು ಅವ್ರನ್ನ ಹೈರ್ ಮಾಡ್ಕೋತೀನಿ. ಈಗ ಒಬ್ರನ್ನ ಹೈರ್ ಮಾಡ್ಕೊಂಡಿದ್ದೀನಿ. ಸದ್ಯಕ್ಕಂತೂ ಪರವಾಗಿಲ್ಲ, ಬಟ್ ರಜಾ ತುಂಬ ತಗೋತಾ ಇದ್ದಾರೆ. ಬಟ್ ನಾನು ನನ್ನ ಹಳೆ ಮೇಡ್ಸ್ ಜೊತೆಲಿ ಏನು ನಾನು ತಪ್ಪು ರಿಪೀಟ್ ಮಾಡಿದ್ನಲ್ಲ, ಅದು ಈ ಹೊಸ ಮೇಡ್ ಜೊತೆಲಿ ರಿಪೀಟ್ ನಾನು ಮಾಡಲ್ಲ ಅಂತಲೇ ನಾನು ಈಗ ಒಂದು ಏಮ್ ಇಟ್ಕೊಂಡಿದ್ದೀನಿ. ಬಿಕಾಸ್ ಅವ್ರಿಗೆ ನಾನು ಮನಿ ಏನು ಕಟ್ ಮಾಡ್ತಾ ಇರಲಿಲ್ಲ, ಬಟ್ ಈ ಮೇಡ್ಗೆ ಸ್ವಲ್ಪ ನಾನು ಮನಿ ಕಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಇನ್ನು ಜಸ್ಟ್ 1 month 1.5 to 2 month ಆಗಿದೆ ಅಷ್ಟೇ ಈ ಮೇಡ್, ಹೊಸ ಮೇಡ್ ಬಂದು. ಬಟ್ ಹಾಲಿಡೇಸ್ ತುಂಬ ತಗೋತಾರೆ.
ಬಟ್ ಇಟ್ಸ್ ಓಕೆ, ಅಡ್ಜಸ್ಟ್ ಮಾಡ್ಕೋತೀನಿ. ಮೇಯ್ನ್ ನನಗೆ ಬಾಯಿ ಚೆನ್ನಾಗಿರಬೇಕು, ಕೈ ಬಾಯಿ ಚೆನ್ನಾಗಿರಬೇಕು ಫ್ರೆಂಡ್ಸ್. ಕೈ ಬಾಯಿ ಚೆನ್ನಾಗಿಲ್ಲ ಅಂದರೆ ತುಂಬ ಇದಾಗುತ್ತೆ. ನನಗೆ ಮೆಂಟಲಿ ಇವರಿಬ್ಬರು ಹೇಗೆ ಮಾಡಿದರು ಅಂದರೆ, ನಾನು ಕುಕ್ ಆ್ಯಂಡ್ ಮೇಡ್, ನಾನು ಆ ಮೆಂಟಲ್ ಸ್ಟ್ರೆಸ್ಸಿಂದ ಹೊರಗೆ ಬರೋಕ್ಕೋಸ್ಕರ 1 ವೀಕ್ ನಾನು ಮಮ್ಮಿ ಮನೆಗೆ ಹೋಗಿ ಬಂದಿದ್ದೀನಿ, ಚಿತ್ರದುರ್ಗಕ್ಕೆ ಹೋಗಿ ಬಂದಿದ್ದೀನಿ ಸ್ವಲ್ಪ ರಿಲ್ಯಾಕ್ಸೇಷನ್ಗೆ. ಅಲ್ಲಿಂದ ಬಂದ ಮೇಲೆ ಮತ್ತು ಸ್ವಲ್ಪ ಒಂದು 2 ಡೇಸ್ ರಿಲ್ಯಾಕ್ಸ್ ತಗೊಂಡು ಆಮೇಲೆ ನಾನು ಬೇರೆ ಹೊಸ ಮೇಡ್ನ ಹೈರ್ ಮಾಡ್ಕೊಂಡಿದ್ದು. ಬೇರೆ ಹೊಸ ಮೇಡ್ನ ಹೈರ್ ಮಾಡ್ಕೊಂಡಿದ್ದಾದಮೇಲೆ ಈ ನನ್ನ ಹಳೆ ಮೇಡ್ಸ್, ಅದಕ್ಕೂ ಮುಂಚೆ ಇನ್ನೊಂದು ಮೇಡ್ನ ಹೈರ್ ಮಾಡ್ಕೊಂಡಿದ್ದೆ. ಈ ನನ್ನ ಹಳೆ ಮೇಡ್ಸ್ ನಾನು ಅವ್ರನ್ನ ಫೈರ್ ಮಾಡಿದ್ನಲ್ಲ, ಅವ್ರಿಗೆ ರಿಮೂವ್ ಮಾಡಿದ್ನಲ್ಲ, ಸೊ ಅವರು ಆ ಮೇಡ್ಗೆ ಹೋಗ್ಬಿಟ್ಟು ಆ ಮನೆಗೆ ಹೋಗಬೇಡಿ, ಅದು ನನ್ನ ಮನೆ, ಯಾವ ರೀತಿ ಹೋಗ್ತೀಯ ಅಂತ ಅವರಿಗೆ ಬೆದರಿಕೆ ಹಾಕಿದ್ರಂತೆ. ಮತ್ತು ಇನ್ನೊಂದು ಮೇಡನ್ನ ಇಟ್ಕೊಂಡಿದ್ದೆ, ಅವರು ಬಿಟ್ಟು ಹೋದ್ರು ಅಂತ. ಮತ್ತು ಇನ್ನೊಂದು ಮೇಡನ್ನ ಏನು ಮಾಡಿದ್ರು, ಅಯ್ಯೋ ಅವ್ರ ಮನೇಲಿ ತುಂಬ ಕೆಲಸ ಇರುತ್ತೆ, ಅವ್ರ ಮನೇಲಿ ಮಗು ಟಾಯ್ಸ್ ಎಲ್ಲ ಅಲ್ಲಿ ಇಲ್ಲಿ ಬಿಸಾಕ್ತಿರ್ತಾನೆ, ಅವ್ರ ಮನೇಲಿ ಅಷ್ಟು ಕೆಲಸ ಇರುತ್ತೆ, ಡಿಮ್ಯಾಂಡ್ ಮಾಡು ದುಡ್ಡು, ಈ ರೀತಿ ಎಲ್ಲ ಅಂತೆ. ಸೊ ನಾನು ಅಲ್ಲಿ ವಾರ್ನ್ ಮಾಡಿದೆ, ಈ ರೀತಿ ನಮ್ಮ ಮನೆಗೆ ಬರೋ ಮೇಡ್ಸ್ನ ಹೀಗೆ ನೀವು ಮಾಡಿದ್ರೆ ನಾನು ಕಂಪ್ಲೇಂಟ್ ಮಾಡ್ತೀನಿ. ನಮ್ಮ ಸೊಸೈಟಿಯಲ್ಲಿ ಹೆಡ್ ಇರ್ತಾರೆ ಮೆಂಬರ್ಸ್ ಅಂತ, ಸೊ ಅವರಿಗೂ ಕಂಪ್ಲೇಂಟ್ ಮಾಡ್ತೀನಿ, ಮತ್ತೆ ನೀವು ಸೊಸೈಟಿ ಎಂಟರ್ ಮಾಡಬಾರ್ದು, ಆ ರೀತಿ ಮಾಡ್ತೀನಿ ನಾನು, ಹೋಗ್ಲಿ ಬಿಡು ಪಾಪ ಅಂತ ಸುಮ್ಮನಿದ್ದೀನಿ ಅಂತ ವಾರ್ನ್ ಮಾಡಿದ್ದೀನಿ ಅವರಿಗೆ. ಈ ಸದ್ಯಕ್ಕೆ ಒಂದು ಮೇಡ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಈಗ ಮತ್ತೆ ಅವರು ಕೂಡ ಈಗ ಮೊನ್ನೆ ಸ್ವಲ್ಪ ಸ್ಟಾರ್ಟ್ ಮಾಡಿದ್ದಾರೆ, ಇಲ್ಲ ಕಡಿಮೆ ಆಯಿತು ಹಾಗೆ ಹೀಗೆ ಅಂತ. ನಾನು ಅವರಿಗೆ ಕಡಿಮೆ ಪೇ ಮಾಡ್ತಿಲ್ಲ. ಐ ನೋ ಮೋಸ್ಟ್ಲಿ ನನ್ನ ಹಳೆ ಮೇಡ್ಸ್ ಇದೇನೋ ಹಚ್ಕೊಟ್ಟಿರ್ಬೋದು, ಅವರಿಗೆ ಗೊತ್ತು ನನಗೆ. ಆಮೇಲೆ ನನ್ನ ಹಳೆ ಮೇಡ್ ರೀಸೆಂಟ್ಲಿ ನನಗೆ ಬಂದು, ಹಳೆ ಕುಕ್ ನನಗೆ ಎಷ್ಟು 15,000 ಅಷ್ಟು ಕೊಡಿ, ನಾನು ಎಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಈ ಪ್ರೆಸೆಂಟ್ ಮೇಡನ್ನ ತೆಗೆದುಹಾಕ್ಬಿಡಿ, ನನಗೆ ಕೊಡಿ 15,000, ನಾನು ಕೆಲಸ ಮಾಡ್ತೀನಿ. ನಾನು ಮತ್ತೆ ಆ ಮೆಂಟಲ್ ಸ್ಟ್ರೆಸ್ ತಗೊಳಕ್ಕೆ ನಾನು ರೆಡಿ ಇಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಇಲ್ಲ ಅಂತ ಹೇಳಿದೆ. ಇದುವರೆಗೂ ನಾನೀಗ ಬಿಡಿಸಿದ್ದೀನಲ್ಲ, ಫೈರ್ ಮಾಡಿದ್ದೀನಲ್ಲ ನನ್ನ ಹೌಸ್ ಮೇಡ್ ಆ್ಯಂಡ್ ಮೈ ಕುಕ್, ಇದುವರೆಗೂ ಅವ್ರಿಗೆ ಬೇರೆ ಮನೆ ಸಿಕ್ಕಿಲ್ಲ. ಇಬ್ಬರು ಒಂದೊಂದು ಮನೆಯಲ್ಲೇ ಕೆಲಸ ಮಾಡ್ತಾರೆ, ಇದುವರೆಗೂ ಸಿಕ್ಕಿಲ್ಲ ಫ್ರೆಂಡ್ಸ್, ಬಿಕಾಸ್ ಆಫ್ ದೇರ್ ಬಿಹೇವಿಯರ್. ಸೊ ಪ್ಲೀಸ್, ಮೇಡ್ಸ್ ಹೈರ್ ಮಾಡೋಕ್ಕೂ ಮುಂಚೆ ನಮಗೆ ಗೊತ್ತಾಗ್ಬಿಡುತ್ತೆ, ಅವ್ರು ನೋಡಿದ ತಕ್ಷಣ ವೈಬ್ಸ್ ನಮಗೆ ಗೊತ್ತಾಗ್ಬಿಡುತ್ತೆ ಅವ್ರು ಎಂಥವ್ರು ಅಂತ. ಸ್ವಲ್ಪ ಸಾಫ್ಟ್ ಸ್ಪೋಕನ್, ನಾವು ಹೇಳಿದ್ದನ್ನು ಕೇಳಿಕೊಂಡು ಹಾಂ ಹ್ಞೂ ಅಂತ ಅಂದ್ಕೊಂಡು, ಹೇಳಿದ್ದನ್ನು ಕೇಳ್ಕೊಂಡು ಅಂದರೆ ಆರ್ಡರ್ ರೀತಿ ಅಲ್ಲ. ಸ್ವಲ್ಪ ಈ ಕೆಲಸ ಮಾಡ್ತೀಯಾ, ಹಾಂ ಮೇಡಮ್ ಮಾಡ್ತೀನಿ, ಈ ಕೆಲಸ ಮಾಡ್ತೀಯಾ, ಇಲ್ಲ ಮೇಡಮ್ ನಾಳೆ ಮಾಡ್ತೀನಿ, ಈ ರೀತಿ ಇರೋರು ಓಕೆ. ಅದನ್ನು ಬಿಟ್ಟು ಹಿಂಗೆ ನೋಡೋರು, ಇಲ್ಲ ಅಂತ ಅನ್ನೋದು, ಹಾಂ ಹೌದಾ ಸರಿ ಆಯಿತು ನಾನು ಎಕ್ಸ್ಟ್ರಾ ಕೆಲಸ ಮಾಡ್ತೀನಿ. ಯಾವ ಎಕ್ಸ್ಟ್ರಾ ಕೆಲಸ ಮಾಡಲ್ಲ ಫ್ರೆಂಡ್ಸ್ ಯಾವ ಮೇಡ್ಸ್, ಎಲ್ಲೋ ಒಬ್ಬೊಬ್ಬರು ಅಪರೂಪಕ್ಕೆ ಲಕ್ಕೀಲಿ ಸಿಗ್ತಾರೆ ಅಷ್ಟೆ. ಸೊ ಮೇಡ್ಸ್ ಅಯ್ಯೋ ಪಾಪ ಅಂತ ಅಂದರೆ ನಮಗೆ ಅದು ವಾಪಸ್ ಬರುತ್ತೆ ಅಂತಲೇ ನಾನು ಅಂದ್ಕೋತೀನಿ. ಎಲ್ಲರೂ ಅದೇ ರೀತಿ ಇರೋದಿಲ್ಲ, ಬಟ್ ನನ್ನ ಎಕ್ಸ್ಪೀರಿಯೆನ್ಸ್ ನನಗೆ ಸಿಕ್ಕಿದ ಮೇಡ್ ಆ್ಯಂಡ್ ಕುಕ್ ಈ ರೀತಿ. ಈಗ ಇನ್ನೊಬ್ರು ಹೊಸೊಬ್ಬರನ್ನ ಹೈರ್ ಮಾಡ್ಕೊಂಡಿದ್ದೀನಿ, ಬಟ್ ಇವತ್ತು ಅವ್ರು ಬಂದಿಲ್ಲ. ಅದನ್ನೇ ಜಸ್ಟ್ ಹೊರಗಡೆ ಸ್ವಲ್ಪ ಲೀವ್ಸ್ ಎಲ್ಲ ಇರುತ್ತಲ್ಲ, ಅದು ಸ್ವೀಪಿಂಗಿಗೆ, ಪಾತ್ರೆಗೆ ಆ್ಯಂಡ್ ಕಸ ನೆಲ ಇಷ್ಟಕ್ಕೆ ಹೈರ್ ಮಾಡ್ಕೊಂಡಿದ್ದೀನಿ. ಸೊ ಲೆಟ್ಸ್ ಹೋಪ್ ಫಾರ್ ಗುಡ್. ಅವೇರ್ನೆಸ್ಗೋಸ್ಕರ ಈ ವಿಡಿಯೋ ತುಂಬ ಲೆಂತಿ ಆಗುತ್ತೆ, ಜಸ್ಟ್ ಈ ಕಾರಣಕ್ಕೆ, ಜಸ್ಟ್ ಅವೇರ್ನೆಸ್ಗೋಸ್ಕರ. ಓಕೆ, ಇದ್ರ ಜೊತೆಲಿ ಬಟ್ಟೆ ಕೂಡ ಫೋಲ್ಡ್ ಮಾಡಿದ್ದಾಯಿತು, ಅದ್ರ ಪ್ಲೇಸಲ್ಲೆಲ್ಲ ಇಟ್ಬಿಡ್ತೀನಿ ನಾನು. ಆ್ಯಂಡ್ ನೆಕ್ಸ್ಟ್ ಏನು ಮಾಡೋಣ ಅಂತ ನೋಡ್ತೀನಿ. ಆಮೇಲೆ ಬಟ್ಟೆ ಆಗಿರುತ್ತಲ್ಲ ಅದನ್ನು ಹೋಗಿ ಡ್ರೈ ಮಾಡಿ ಬರ್ತೀನಿ. ಇದಾದಮೇಲೆ ಆಯುನ ಹೋಗಿ ಕರ್ಕೊಂಬರ್ಬೇಕು. ಸೊ ಇಷ್ಟಿದೆ. ಆ್ಯಂಡ್ ವಿಡಿಯೋ ಸ್ವಲ್ಪ ಎಡಿಟಿಂಗ್ ಇದೆ. ಸೊ ಮಧ್ಯಾಹ್ನ ಆಗ್ತಾ ಇದೆ ಫ್ರೆಂಡ್ಸ್, ತುಂಬ ಚಳಿ ಇದೆ, ಅದಕ್ಕೆ ಇದು ನಮ್ಮ ಅತ್ತೆದು ಸ್ವೆಟರ್ ಇದನ್ನು ಹಾಕ್ಕೊಂಡಿದ್ದೀನಿ. ನಾನು ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ಈಗಿನ ಒಂದು ವ್ಲಾಗ್ ನಾನು ಅಪ್ಲೋಡ್ ಮಾಡಿದ್ದೆ, ಅದನ್ನು ಜಸ್ಟ್ ನೋಡ್ತಾ ಇದ್ದೀನಿ, ಗೋವಾ ವ್ಲಾಗ್. ನಿಮಗೆ ಸೌಂಡ್ ಡಿಸ್ಟರ್ಬ್ ಆಗುತ್ತೆ. ನಾನು ಈ ಸ್ವೆಟರ್ ತೋರಿಸ್ತೇನೆ. ಇಲ್ಲಿ ನೋಡಿ, ಈ ಸ್ವೆಟರ್ ಇಷ್ಟ ಆಯ್ತು ನನಗೆ, ತುಂಬ ಚೆನ್ನಾಗಿದೆ. ಕೈಯೆಲ್ಲ ಪೂರ್ತಿ ಕವರ್ ಆಗುತ್ತೆ. ಸಖತ್ ಚಳಿ ಇದೆ, ಹೊರಗಡೆ ಬಿಸಿಲಿದೆ, ಮನೆ ಒಳಗಡೆ ತುಂಬ ಚಳಿ ಇದೆ. ಆ್ಯಂಡ್ ಈಗ ಸ್ವಲ್ಪ ವೆಜಿಟೇಬಲ್ಸ್ ಏನೂ ಇಲ್ಲ, ತರೋಣ ಅಂತ ಅಂದ್ಕೊಂಡಿದ್ದೆ ಈಗ ಮಧ್ಯಾಹ್ನ ಹೋಗಿ, ಬಟ್ ಹೋಗೋಕ್ಕೆ ಎಷ್ಟು ಮೂಡಿಲ್ಲ. ನೋಡ್ತೀನಿ. ಮೈಂಡ್
ನಿದ್ದೆ ಕೂಡ ಬರ್ತಿದೆ. ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತೀನಿ ಫ್ರೆಂಡ್ಸ್ ನಾನು. ಆ್ಯಂಡ್ ರಾತ್ರಿ ಆಯುಂಗ್ ಮಲಗಿಸಿ ನಾನು ಮಲ್ಕೊಳ್ಳೋ ಅಷ್ಟೊತ್ತಿಗೆ 10-10:30 ಆಗುತ್ತೆ. ಕೆಲವು ಸಲ 11 ಆಗುತ್ತೆ. ಸೊ ಹೀಗೇ ಅದಕ್ಕೋಸ್ಕರ ಸ್ವಲ್ಪ ಇರಲಿ ಅಂತ, ಯಾಕಂದರೆ ಟೊಮ್ಯಾಟೊ ಅವೆಲ್ಲವೂ ಮೇನ್ ಬೇಸಿಕ್ ತರಕಾರಿ ಸ್ವಲ್ಪ ಖಾಲಿಯಾಗಿತ್ತು. ಖಾಲಿ ಅಂದರೆ ಒಂದು 2 to 3 ಅಷ್ಟಿತ್ತು ಅಷ್ಟೇ. ಅದಕ್ಕೋಸ್ಕರ ಸ್ವಲ್ಪ ಬ್ಲಿಂಕಿಟಿಂದ ಆರ್ಡರ್ ಮಾಡಿದೆ. ಬ್ಲಿಂಕಿಟ್ ಸ್ವಲ್ಪ ಇನ್ಸ್ಟಾ ಮಾಡಿ ಸ್ವಲ್ಪ ಅದರಿಂದ ಓಕೆ ಬ್ಲಾಕ್ ಆಗ್ತಿದೆ. ಅದರಿಂದ ಆರ್ಡರ್ ಮಾಡಿದ್ದೀನಿ. ಅದನ್ನೆಲ್ಲ ಪ್ಲೇಸಲ್ಲಿ ಜೋಡಿಸಿಡಬೇಕು. ಅದನ್ನು ಜೋಡಿಸಿಡ್ತೀನಿ. ಆ್ಯಂಡ್ ಇವತ್ತು ಸ್ವಲ್ಪ ಸ್ವೀಟ್ ಪೊಂಗಲ್ ಮಾಡಿದ್ದೀನಿ. ಆಯು ಆ್ಯಂಡ್ ಜಾನ್ ತುಂಬ ಇಷ್ಟಪಡ್ತಾರೆ. ಅದನ್ನು ಸ್ವಲ್ಪ ಸೈಡಿಗೆ ಎತ್ತಿಡ್ತೀನಿ. ಬಿಕಾಸ್ ಆಯು ಬಂದ ತಕ್ಷಣವೇ ಅವ್ನು ಸ್ವಲ್ಪ ಹಸ್ಕೊಂಬಂದಿರ್ತಾನೆ. ಸ್ಕೂಲಲ್ಲಿ ಅಷ್ಟು ಚೆನ್ನಾಗೇನು ತಿನ್ನೋದಿಲ್ಲ ಅವನು. ಜಸ್ಟ್ ಹಾಗೆ ವಾಪಸ್ ತೊಗೊಂಬರ್ತಾನೆ ಎಷ್ಟೊಂದು ಸಲ. ಇಲ್ಲಿ ನೋಡ್ಬೋದು ನೀವು ಸ್ವೀಟ್ ಪೊಂಗಲ್. ಓಕೆ, ಸ್ವೀಟ್ ಪೊಂಗಲ್ ಮಾಡಿ ಇಟ್ಟಿದ್ದೀನಿ. ತುಪ್ಪದ ಒಗ್ಗರಣೆ ಎಲ್ಲ ಹಾಕಿದ್ದೀನಿ. ಅದೊಂದು ಸ್ವಲ್ಪ ಆ್ಯಂಡ್ ಆಯುಗೆ ಸ್ವಲ್ಪ ಹಾಲು ರೆಡಿ ಮಾಡಿ ಸ್ವಲ್ಪ ತರಕಾರಿ ಎಲ್ಲ ಎತ್ತಿಟ್ಟು ನಾನು ಆಲ್ಮೋಸ್ಟ್ ಹೀಗೆ ರೆಡಿ ಇದ್ದೀನಿ. ಹೀಗೆ ಹೋಗಿ ಕರ್ಕೊಂಬರ್ತೀನಿ. 1:30 ಆಗಿದೆ. ಆ್ಯಂಡ್ ಅರೌಂಡ್ ನಾನು 2:20 ಅಷ್ಟೊತ್ತಿಗೆ ಹೊರಡ್ತೀನಿ. ಸೊ ಮಿಲ್ಕ್ ಓಕೆ. ಇಲ್ಲಿ ನೋಡಿ ಹಾಲು. ಓಕೆ, ಇದಾಗಲೇ ನಾನು ಶೇರ್ ಮಾಡಿದ್ದೆ ಒಂದು ಪ್ರೀವಿಯಸ್ ವ್ಲಾಗ್ನಲ್ಲಿ. ಆಯು ಸ್ಕೂಲ್ ನಾನು ಬೆಳಗ್ಗೆಲ್ಲ ಏನು ಮಾಡ್ತೀನಿ ಆ್ಯಸ್ ಅ ಮಾಮ್ ಅಂತ. ಸೊ ಅದಕ್ಕೆ ಜಾಸ್ತಿ ಡೀಟೇಲಾಗಿ ಏನೂ ತೋರ್ಸೋಕ್ಕೆ ಹೋಗಲ್ಲ. ಸೊ ನಾರ್ಮಲ್ ಹಾಲೆಲ್ಲ ರೆಡಿ ಮಾಡ್ತೀನಿ. ಈಗ ಸ್ವಲ್ಪ ಇದನ್ನೆಲ್ಲ ಎತ್ತಿಡ್ತೀನಿ. ಆ್ಯಂಡ್ ಪ್ಯಾಷನ್ ಫ್ರೂಟ್ ಅಂತ ಹೊಸ ಫ್ರೂಟ್ ನಾನು ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದೀನಿ. ನೆನ್ನೆ ಟೇಸ್ಟ್ ಮಾಡಿಸಿದ್ರು ಜಾನ್ ನನಗೆ. ಸಖತ್ತಾಗಿದೆ ಫ್ರೆಂಡ್ಸ್. ಎಷ್ಟು ಟೇಸ್ಟಿಯಾಗಿದೆ ಗೊತ್ತಾ. ಯಾರಿಗೆಲ್ಲ ಹುಳಿ ಹುಳಿ ಸಿಹಿ ಇಷ್ಟ ಆಗುತ್ತಲ್ಲ, ಪ್ಯಾಷನ್ ಫ್ರೂಟ್ ಟ್ರೈ ಮಾಡಿ. ಸೊ ಇನ್ಸ್ಟಾಮಾರ್ಟಲ್ಲಿ ಸಿಕ್ತು ಆ್ಯಂಡ್ ಬ್ಲಿಂಕೆಟಲ್ಲೂ ಸಿಕ್ತು. ಸೊ ತರಿಸಿದ್ದೀನಿ. ಸೊ ಇವತ್ತು ಸಾಯಂಕಾಲ ನನ್ನ ಸ್ನ್ಯಾಕ್ ಅದೇ. ತುಂಬ ಸಖತ್ತಾಗಿರುತ್ತೆ. ತೋರಿಸ್ತೀನಿ ನಾನು ನಿಮಗೆ. 1 ಮಿನಿಟ್. ಇಲ್ಲಿ ನೋಡಿ, ಇದು ಈ ಥರ ಪ್ಯಾಕಿಂಗಲ್ಲಿ ಬರುತ್ತೆ ಆ್ಯಂಡ್ ಈ ಥರ ಇರುತ್ತೆ. ಓಕೆ, ಸೊ ಹಣ್ಣು ಇನ್ನು ಸ್ವಲ್ಪ ಸಾಗಿ ಆಗಿರಬೇಕು, ಸ್ವಲ್ಪ ಮೆತ್ತಗಿರಬೇಕು. ಔಟ್ಸೈಡಿಂದ ಮೆತ್ತಗಿದ್ರೆ ಒಳಗಡೆ ಸಖತ್ ಯಮ್ಮಿ ಆ್ಯಂಡ್ ಟೇಸ್ಟಿಯಾಗಿದೆ ಅಂತ ಅರ್ಥ. ಇದಷ್ಟೊಂದು ಮೆತ್ತಗಾಗಿಲ್ಲ. ಓಕೆ, ಎಲ್ಲವೂ ಹೀಗೆ ಬಂದಿದೆ. ಆ್ಯಂಡ್ ಇಲ್ಲಿ ನೋಡಿ, ಈ ರೀತಿ ಇದ್ದರೆ ಇನ್ನೂ ಅದಷ್ಟೊಂದು ಇಲ್ಲ, ಸ್ವಲ್ಪ ಹುಳಿ ಇರುತ್ತೆ ಅಂತ. ಅದಕ್ಕೆ ನಾನು ಇದೊಂದು 2 ಡೇಸ್ ಹೀಗೆ ಬಿಡ್ತೀನಿ. ಇದು ಆಲ್ಮೋಸ್ಟ್ ಸ್ವಲ್ಪ ಹಣ್ಣಾಗಿದೆ. ಬಟ್ ಇನ್ನು ಸ್ವಲ್ಪ ನಾಳೆ ಅಥವಾ ಇನ್ನು 2 ಡೇಸ್ ಬಿಟ್ಟರೆ ಇಲ್ಲಿ ಹೊರಗಡೆ ಲೇಯರ್ ಎಲ್ಲ ಒಂಥರ ನಿಮಗೆ ಕೊಳ್ತಿದೆ ಅಂತ ಅನಿಸುತ್ತೆ. ಬಟ್ ಅದು ಕೊಳ್ತಿರೋದಿಲ್ಲ, ಸಾಫ್ಟ್ ಆಗಿರುತ್ತೆ, ರೈಪ್ ಆಗಿರುತ್ತೆ ಅಂತ, ಹಣ್ಣಾಗಿರುತ್ತೆ ಅಂತ. ಆಮೇಲೆ ಕಟ್ ಮಾಡಿದ್ರೆ ನಾನು ಆವಾಗ ತೋರಿಸ್ತೀನಿ ನಿಮಗೆ. ಸ್ವಲ್ಪ ಹೀಗೆ ಇಡ್ತೀನಿ. ಇದು ಪ್ಯಾಷನ್ ಫ್ರೂಟ್. ಇದು ಯಾವ ರೀತಿ ಇದೆ. ಓಕೆ, ಇದೂ ಅದೇ ರೀತಿ ಬಂದಿದೆ. ಇಲ್ಲಿ ನೋಡಿ, ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಯಮ್ಮಿ ಆಗಿರುತ್ತೆ. ಎಲ್ಲೋ ಆರೆಂಜ್ ಕಲರ್ ಸಖತ್ತಾಗಿರುತ್ತೆ. ನಾನು ಅಕಸ್ಮಾತ್ ಈ ವಿಡಿಯೋ ಎಡಿಟ್ ಮಾಡೋಕ್ಕೂ ಮುಂಚೆ ಇದನ್ನು ಕಟ್ ಮಾಡಿದರೆ ನಾನು ನಿಮಗೆ ತೋರಿಸ್ತೀನಿ. ಇದನ್ನು ಹಾಗೆ ಇಡ್ತೀನಿ. 1/4 kg 100 ರೂಪೀಸ್. 100 ರೂಪೀಸಿಗೆ 3 ಬರುತ್ತೆ. ನಿಮಗೆ ಪಾರ್ಸಲ್ ಏನಾದರೂ ಬಂದಾಗ ಈ ಥರ ಕವರ್ನ ಏನು ಮಾಡ್ತೀರಾ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಈ ಥರ ಕವರ್ಸ್ನ ಡಸ್ಟ್ಬಿನ್ನಾಗಿ ಯೂಸ್ ಮಾಡ್ತೀನಿ. ಇಲ್ಲಿ ಫ್ರಿಜ್ ಪಕ್ಕದಲ್ಲಿ ಇಟ್ಬಿಡ್ತೀನಿ. ಏನಾದರೂ ಡ್ರೈ ಐಟಮ್ಸ್ ಏನಾದರೂ ಇದ್ದರೆ ಈ ಥರ ಏನಾದರೂ ಇದ್ದರೆ ಅದನ್ನು ಬಾಕ್ಸ್ ಕವರ್ಸ್ ಈ ಥರ ನಾನು ಡಸ್ಟ್ಬಿನ್ ಥರ ಯೂಸ್ ಮಾಡಿ ಅದರಲ್ಲೇ ಹಾಕ್ತೀನಿ. ಇಲ್ಲಿ ನೋಡಿ, ಪ್ಯಾಷನ್ ಫ್ರೂಟಿಂದೆಲ್ಲ ಇದೆಯಲ್ಲ, ಇದನ್ನು ಅದರಲ್ಲೇ ಹಾಕ್ತೀನಿ.
ಸೊ ಫ್ರೆಂಡ್ಸ್, ಮಧ್ಯಾಹ್ನ ಆಗಿದೆ. ಈಗ ಆಯುನ ಕರ್ಕೊಂಬರೋಕ್ಕೆ ಹೋಗ್ತಾ ಇದ್ದೀನಿ. ಅವನಿಗೊಂದು ಎಕ್ಸ್ಟ್ರಾ ನೀರಿನ ಬಾಟಲ್ ತೊಗೊಂಡು ಹೋಗ್ತೀನಿ. ಯಾಕಂದರೆ ಮನೇಲಿ ನಮ್ಮ ಮನೆಯಿಂದ ಕೊಟ್ಟು ಕಳಿಸಿರುವಂಥ ಬಾಟಲ್ ಖಾಲಿ ಆಗಿರುತ್ತೆ. ಪಾರ್ಸಲ್ ಬಂದಿದೆ. ಇದೇನು ಪಾರ್ಸಲ್ ಬಂದಿದೆ ಅಮೆಝಾನಿಂದ. ನೋಡೋಣ ಏನು. ಓಕೆ, ನನಗೆ ಗೊತ್ತು ಏನು ಅಂತ. ಮೊನ್ನೇನೋ ಆರ್ಡರ್ ಮಾಡಿದ್ದೆ, ಇವತ್ತಾಗಲೇ ಬಂದುಬಿಟ್ಟಿದೆ. ಫೋನ್ ಇಡೋಕ್ಕೆ ಜಾಗ ಇಲ್ಲ. ಓಪನ್ ಮಾಡಿ ತೋರಿಸ್ತೀನಿ. ಓಕೆ, ಇದು ಆರ್ಡರ್ ಮಾಡಿದ್ದೆ ನಾನು. ಇದನ್ನು ಇವತ್ತು ಟ್ರೈ ಮಾಡ್ತೀನಿ, ವಿಡಿಯೋ ಮಾಡೋದಕ್ಕಾಗುತ್ತಾ ಇಲ್ವಾ ಅಂತ. ಈ ರೀತಿ ಸೆಟ್ ಆಫ್ 4. ಇದಕ್ಕೇನಂತಾರೆ, ಸ್ಟಿಕ್ಕಿ ಪ್ಯಾಡ್ಸ್ ಸಮಥಿಂಗ್ ಅಂತಾರಲ್ವ. ನೋಡ್ತೀನಿ ಫ್ರೆಂಡ್ಸ್, ನೋಡಿ ಹಾಕ್ತೀನಿ. ಇದೊಂದು ತರಿಸಿದ್ದೆ ಫ್ಲಿಪ್ಕಾರ್ಟಲ್ಲಿ, ಬಟ್ ಜಸ್ಟ್ ಒಂದೇ ಸಲಕ್ಕೆ ಹೊರಟೋಗ್ಬಿಡ್ತದು. ಸೊ ಇದು ರಿವ್ಯೂ ಸ್ವಲ್ಪ ಚೆನ್ನಾಗಿತ್ತು ಅಂತ ತರಿಸಿದ್ದೀನಿ. ಇದು ಸೆಟ್ ಆಫ್ 3 ಸ್ಟರ್ಡಿ ಇದೆ ಅನ್ನಿಸ್ತಾ ಇದೆ. ಇಲ್ಲಿ ನೋಡಿ, ಇದು ಈ ಥರದ್ದು. ಇದು ಬ್ಲ್ಯಾಕ್, ಪಿಂಕ್ ಆ್ಯಂಡ್ ವೈಟ್. ಈಗ ಫಸ್ಟ್ ಬ್ಲ್ಯಾಕ್ ಯೂಸ್ ಮಾಡಿ ನೋಡ್ತೀನಿ. ಇನ್ನು ಉಳಿದಿದ್ದು ಒಳಗಡೆ ಇಡ್ತೀನಿ. ಯೂಸ್ ಮಾಡಿ ನಾನು ನಿಮಗೆ ಹೇಳ್ತೀನಿ ರಿವ್ಯೂ. ಓಕೆ, ಓಪನ್. ಇದಕ್ಕೆ ಈ ರೀತಿ ಓಪನಿಂಗ್ ಕೊಟ್ಟಿದ್ದಾರೆ, ಅಂದರೆ ಒಂದು ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಇದನ್ನು ಜಸ್ಟ್ ಹೀಗೆ ಓಪನ್ ಮಾಡೋದು. ಓಕೆ, ಈಸಿ ನೋಡಿ. ಜಸ್ಟ್ ಓಪನ್ ದಿಸ್ ಆ್ಯಂಡ್ ಇದೇ ಫೋನಿಗೆ ಹಾಕ್ಬೇಕು ನಾನು. ಒಂದು ನಿಮಿಷ. ಓಕೆ, ಸ್ಟಿಕ್ ಮಾಡಿದ್ದಾಯಿತು. ಈ ಕಾರ್ ಮೇಲೆ ಅದನ್ನು ಇಟ್ಕೊಂಡು ಯಾವ ರೀತಿ ಅದು ವರ್ಕ್ ಮಾಡುತ್ತೆ ಅಂತ ನೋಡ್ತೀನಿ. ಈಗ ಹೊರಡ್ತಾ ಇದ್ದೀನಿ ಫ್ರೆಂಡ್ಸ್, ನಾನು ಕಾರಿಗೆ ಸ್ಟಾರ್ಟ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ನಾನು ಕಾರಲ್ಲಿ ಕೂತಿದ್ದೀನಿ. ಈಗ ನಾನು ಹೊರಡ್ತೀನಿ. ಸೊ ಇದು ಕರೆಕ್ಟಾಗಿ ಚೆನ್ನಾಗಿ ಗ್ಲಾಸ್ ಸರ್ಫೇಸಿಗೆಲ್ಲ ಸಾಫ್ಟ್ ಆ್ಯಂಡ್ ನೈಸ್ ಆಗಿರೋಂಥ ಸರ್ಫೇಸಿಗೆಲ್ಲ ಚೆನ್ನಾಗಿ ಸ್ಟಿಕ್ ಆಗ್ತಿದೆ. ಬಟ್ ನನ್ನ ಕಾರಲ್ಲಿ ಒಂದು ಪ್ಲೇಸ್ ನಾನು ಎಲ್ಲ ನೋಡ್ಕೋಬೇಕು. ಆ್ಯಂಡ್ ಓಕೆ, ಇದು ನನ್ನ ಹಸ್ಬೆಂಡ್ ಕಾರ್ ಡ್ರೈವ್ ಮಾಡಿದಾಗ ಸೀಟ್ ಪೊಸಿಷನ್ ಹಿಂದೆ ಹೋಗಿರುತ್ತೆ. ಓಕೆ, ಯಾಕಂದರೆ ಮತ್ತೆ ನನಗೆ ಅದು ಬ್ರೇಕ್ ಸಿಗಲ್ಲ. ಓಕೆ, ನಾನೀಗ ಹೊರಡ್ತಿದ್ದೀನಿ ಫ್ರೆಂಡ್ಸ್. ಆಯುನು ಕರ್ಕೊಂಬರ್ತೀನಿ. ಆಮೇಲೆ ಬಂದಮೇಲೆ ನಾನು ಊಟ ಮಾಡ್ತೀನಿ. ಮುದ್ದೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಮುದ್ದೆ ಮಾಡ್ಕೋತೀನಿ. ಯಾಕಂದರೆ ಬಂದಮೇಲೆ ಆಯು ಜೊತೆಲಿ ರೊಟ್ಟಿ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಇವತ್ತು ವಿಡಿಯೋ ಶೂಟಿಂಗ್ ಹೀಗೆಲ್ಲ ಬ್ಯುಸಿ ಆಗಿದ್ದೆ, ಅದಕ್ಕೋಸ್ಕರ ರೊಟ್ಟಿ ಅಥವಾ ಚಪಾತಿ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಓಕೆ, ನಾನೀಗ ಹೊರಡ್ತೀನಿ ಫ್ರೆಂಡ್ಸ್. ಆ್ಯಂಡ್ ಇಲ್ಲಿಗೆ ವ್ಲಾಗ್ ನಾನು ಎಂಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಆಯುನ ಸ್ಕೂಲಿಗೆ ಕರ್ಕೊಂಡು ಬಂದ ಮೇಲೆ ಆಮೇಲೆ ಏನೆಲ್ಲ ಮಾಡ್ತೀನಿ ಅಂತ ನಿಮಗೆ ಆಗಲೇ ನಾನು ಪ್ರೀವಿಯಸ್ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಸೊ ಆ ವ್ಲಾಗಲ್ಲಿ ನೀವು ನೋಡ್ಬೋದು. ಮತ್ತು ನಾನು ಜಾಸ್ತಿ ಎಳಿತಾ ಹೋದರೆ ಇನ್ನೂ ವೀಡಿಯೋ ಲೆಂತಿ ಆಗುತ್ತೆ, ನಿಮಗೆ ಬೋರ್ ಕೂಡ ಆಗಿಬಿಡುತ್ತೆ. ಸೊ ನಾನೀಗ ಹೊರಡ್ತೀನಿ ಫ್ರೆಂಡ್ಸ್. ಈಗ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಹೊಸ ವೀಡಿಯೋಂದಿಗೆ ನಾನು ನಿಮಗೆ ಸಿಗ್ತೀನಿ. ಆ್ಯಂಡ್ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಲಿ. ಆ್ಯಂಡ್ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬೈ.